JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ರಂಜಿಸಿದ್ದಾರೆ. ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯ ಬಜೆಟನ್ನು ನೀವು ಗಮನಿಸಿದಿರಿ, ಆದರೆ ಇಲ್ಲೊಂದು ಆರೋಪ ಕೇಳಿ ಬರ್ತಾ ಇದೆ, ಅಲ್ಪಸಂಖ್ಯಾತರ ಓಲೈಕೆ ಆಗ್ತಾ ಇದೆ, ಒಂದು ರೀತಿ ಹಲಾಲ್ ಬಜೆಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ನಿನ್ನೆ ದಿನ ಏನು ಬಡ್ಜೆಟ್ನ ಮಂಡನೆ ಮಾಡಿದ್ದಾರೆ ಆರ್ಥಿಕ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು, ಇಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಅನುಕೂಲಗಳನ್ನ ಮಾಡಿಕೊಡ್ಬೇಡಿ, ಹಣಕಾಸನ್ನು ಕೊಡಬೇಡಿ ಅಂತಕ್ಕಂಥದ್ದು ನಾವೆಂದೂ ಸಹ ಹೇಳ್ತಾ ಇಲ್ಲ. ಹಾಗಾದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ, ಹಂಗಾರೆ ಬಹುಸಂಖ್ಯಾತರು ಏನಾಗಬೇಕು, ಮಿಕ್ಕಿದ ಸಮುದಾಯಗಳು ಏನಾಗಬೇಕು, ಎಲ್ಲರಿಗೂ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಒಂದು ಬಡ್ಜೆಟ್ನ ಬಹುಶಃ ರಾಜ್ಯದ ಜನತೆ ನಿರೀಕ್ಷೆ ಮಾಡ್ಕೊಂಡಿದ್ರು. ಆದರೆ ಬೆಳಗ್ಗೆ ಪತ್ರಿಕೆ ತೆಗೆದು ಓದಿದಾಗ 16 ಕಾರ್ಯಕ್ರಮಗಳು ವಿಶೇಷವಾಗಿ ಮುಸಲ್ಮಾನ್ ಸಮುದಾಯಕ್ಕೆ, ಆ ಒಂದು ಸಮುದಾಯನ ಓಲೈಸ್ಕೊಳ್ತಕ್ಕಂಥದ್ದಕ್ಕೋಸ್ಕರ ಇವತ್ತು ಏನು ಈ ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ಈ ತೀರ್ಮಾನ ಇದೆ. ಬಹುಶಃ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು, ನಾವೆಲ್ಲ ನೋಡಿದ್ವಿ. ಏನು ಈ ಮೈನಾರಿಟಿ ಲಿಸ್ಟ್ನಲ್ಲಿ ಬರ್ತಕ್ಕಂಥವ್ರು ಬೌದ್ಧರು, ಜೈನರು, ಕ್ರೈಸ್ತರು, ಮುಸಲ್ಮಾನರು ಎಲ್ಲ ಸೇರ್ಕೊಂಡಂತೆ ಎಲ್ರಿಗೂ ಒಂದೇ ರೀತಿಯಾದಂಥ ಒಂದು ಪ್ಯಾಕೇಜ್ ಬಡ್ಜೆಟನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವ್ರ ಕ್ಲೇಮ್ಸು. ಆದರೆ ಮೇಲ್ನೋಟಕ್ಕೆ ಅವ್ರು ಏನು ಬೇಕಾದ್ರೆ ಹೇಳ್ಬೋದು, ಒಳನೋಟಕ್ಕೆ ಅದರ ಆಳ ಅಗಲ ಡೆಪ್ತ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ತಕ್ಕಂಥದ್ದು, ಮುಸಲ್ಮಾನ್ ಸಮುದಾಯಕ್ಕೆ ಈದ್ ಕಾ ಬಿರಿಯಾನಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ಮೈನಾರಿಟೀಸ್ ಏನಿದಾರಲ್ಲ, ಅಲ್ಪಸಂಖ್ಯಾತರು, ಇನ್ನು ಮಿಕ್ಕಿದ ಲಿಸ್ಟಿಗೆ ಬರ್ತಾರಲ್ಲ, ಅವ್ರಿಗೆಲ್ಲ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ನೆಕ್ಕಕ್ಕೆ ಅಷ್ಟೇ. ಸಾಲ ಮಾಡಿ ತುಪ್ಪ ತಿನ್ನುವಂಥ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಈಗ ಸಾಲ ಮಾಡ್ತಕ್ಕಂಥ ತಪ್ಪೇನಿಲ್ಲ. ಈಗ ಕೇಂದ್ರ ಸರ್ಕಾರ ಕೂಡ ಸಾಲ ತಗೊಂಡಿದೆ. ಆದರೆ ಸಾಲ ನೀವು ಯಾತಕ್ಕೋಸ್ಕರ ತಗೊಂಡಿದ್ದೀರಿ? ಇಫ್ ಯು ಆರ್ ಗೋಯಿಂಗ್ ಟು ಯೂಸ್ ದಟ್ ಬಡ್ಜೆಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಆರ್ ದ ಕಂಟ್ರಿ, ನಮ್ಮ ಯಾರ್ದು ಆಕ್ಷೇಪಣೆ ಇಲ್ಲ. ಆದರೆ ಇಲ್ಲೇನಾಗಿದೆ, ಇವತ್ತು ರೆವಿನ್ಯೂ ಡೆಫಿಸಿಟ್ಟು 19,000 ಕೋಟಿಗೆ ಕಳೆದ ವರ್ಷ ಬಂದು ಬಿದ್ದಿದೆ, ನಮ್ಮ ಕಣ್ಣು ಮುಂದೆ ಇದೆ. ಫಿಸ್ಕಲ್ ಡೆಫಿಸಿಟ್ಟು 90,000 ಕೋಟಿ ರೀಚ್ ಆಗಿದೆ. ಸೊ ಸಾಲನ ತೀರಿಸಲಿಕ್ಕೆ ಅವ್ರು ಸಾಲ ಮಾಡ್ತಾ ಇದ್ದಾರೆ ಹೊರತುಪಡಿಸಿ, ಇವತ್ತು ಸಾಲನ ತಗೊಂಡು ನೀವೇನಾದರೂ ಡೆವಲಪ್ಮೆಂಟ್ಗೆ ಆಗ್ತಕ್ಕಂಥದ್ದಾದರೆ ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತಾ ಇದ್ವಿ. ಆದರೆ ಎಲ್ಲಾಗಿದೆ ಡೆವಲಪ್ಮೆಂಟು? ಅದೇನೋ ಎಂಥದೋ ಈ ಟನಲ್ಲು ಪ್ರಾಜೆಕ್ಟ್ ಮಾಡ್ತೀನಿ ಅಂತ 40,000 ಕೋಟಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. 40,000 ಕೋಟಿ ಅಂತ ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ವೆನ್ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಟ್? ಯಾವಾಗ ಶುರು ಮಾಡ್ತೀರಿ? ಎಷ್ಟು ವರ್ಷದಲ್ಲಿ ಮುಕ್ತಾಯ ಮಾಡ್ತೀರಿ? ಅದಕ್ಕೊಂದು ಟೈಮ್ ಫ್ರೇಮ್ ಬೇಕಲ್ಲ. ದುಡ್ಡೆಲ್ಲಿದೆ? ಅಷ್ಟು ದುಡ್ಡಿದೆಯಾ? ಕೊಡ್ತೀವಿ.